ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಾವು ಶಾಪಿಂಗ್ ಮಾಡಿದ್ವಿ ಐಕ್ಯದಲ್ಲಿ. ಅದರ ಕೆಲವೊಂದು ಸಾಮಾನುಗಳು ಮನೆಗೆ ಡೆಲಿವರಿ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾವೊಂದು 25,000ದಷ್ಟು ನಾವು ಪರ್ಚೇಸ್ ಮಾಡಿದ್ದೀವಿ. ಅದರಲ್ಲಿ ಮೇಯ್ನ್ ಜಾಸ್ತಿ ನನ್ನ ಮಗಳದ್ದು ವಾರ್ಡ್ರೋಬು, ಅವಳು ಬಟ್ಟೆಗೆ ಅಂತಲೇ ನಾವು ಸಪ್ರೇಟಾಗಿ ಒಂದು ಕಲರ್ದು ಮಾಡಿದ್ವಿ. ಅದರದ್ದು ಮನೆಗೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ಕೆಲವೊಂದು ಸಾಮಾನುಗಳು ಅದ್ರ ಜೊತೆನೇ ಕಳಿಸ್ಬಿಡಿ ಮನೆಗೆ, ಹೇಗಿದ್ದರೂ ಫ್ರೀ ಡೆಲಿವರಿ ಇರೋದ್ರಿಂದ, ನಾವು ಮೆಟ್ರೋದಲ್ಲಿ ಹೋಗಿರೋದ್ರಿಂದ ಆಗಲ್ಲ ತೊಗೊಂಡು ಅಷ್ಟೊಂದು ಐಟಮ್ ಅಂದ್ಬಿಟ್ಟು, ಹೆಂಗಿದ್ರೂ ಡೆಲಿವರಿಗೆ ಮನೆಗೆ ಬಂದೇ ಬರುತ್ತಲ್ಲ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಸಾಮಾನುಗಳನ್ನ ನಾವು ಅವ್ರ ಜೊತೆನೇ ಇಡೋದಕ್ಕೆ ಹೇಳಿದ್ವಿ. ಸೊ ಅದೆಲ್ಲ ಬಂದಿತ್ತು. ಸೊ ಅದನ್ನು ಎಲ್ಲನೂ ತೆಗೆದು ಚೆಕ್ ಮಾಡ್ಕೊತಾ ಇದ್ದೀವಿ, ಅದರ ಡ್ಯಾಮೇಜ್ ಆಗಿದೆಯಾ ಏನು ಅಂತ. ಡ್ಯಾಮೇಜ್ ಏನಾದರೂ ಆಗಿದರೆ ಅವರು ಆವಾಗಲೇ ಅದನ್ನು ರಿಟರ್ನ್ ತೊಗೊತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ಪ್ರತಿಯೊಂದು ನಾವು ಚೆಕ್ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ನಾವು ಐಕ್ಯದಲ್ಲಿ ಏನೇ ಕೆಲವೊಂದು ವಸ್ತುಗಳನ್ನ ತೊಗೊಂಡ್ರೂ, ಕಬೋರ್ಡ್ ಆಗಲಿ, ಸೋಫಾ ಆಗಲಿ, ಒಂದು ಮಿರರ್ ಫಿಟ್ಟಿಂಗ್ ಮಾಡ್ಕೊಳೋದಾಗಲಿ ಎಲ್ಲ ಅವರು ಸಪ್ರೇಟಾಗೇ ಕೊಡ್ತಾರೆ ಹೊರತು ಅದಿರೋದಿಲ್ಲ. ನಾವೇ ಅದನ್ನೆಲ್ಲ ಫಿಟ್ ಮಾಡ್ಕೋಬೇಕಾಗತ್ತೆ ಮನೆಗೆ ಬಂದಮೇಲೆ. ನಾನು ಲಾಸ್ಟ್ ಟೈಮೂ ಐಕ್ಯದಲ್ಲಿ ಸೋಫಾ ತೊಗೊಂಡಾಗಲೂ ಸೇಮ್ ಇದೇ ಥರನೇ ಅವ್ರು ಕಳಿಸ್ಕೊಟ್ಟಿದ್ರು. ನಾವೇ ಎಲ್ಲ ಅವರೊಂದು ಬುಕ್ ಕೊಡ್ತಾರೆ, ಆ ಬುಕ್ ನೋಡಿಕೊಂಡೆ, ಅದರ ಮ್ಯಾನ್ಯುವಲ್ಸ್ ಇದು ನೋಡಿಕೊಂಡೆ ನಾವು ಎಲ್ಲನೂ ಫಿಟ್ ಮಾಡಿದ್ವಿ. ಸೋಫಾ ಈಸಿ ಇರುತ್ತೆ, ಸ್ವಲ್ಪ ಏನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಈಸಿ ಅಂತಲೇ ಅನಿಸುತ್ತೆ. ಇಷ್ಟೊಂದು ಹಿಂಗೆ ಅಂತಂದರೆ ಆವಾಗ ಮೈಂಡ್ ಸ್ವಲ್ಪ ಓಡೋದಿಲ್ಲ. ಕುತ್ಕೊಂಡು ಕಾಮಾಗಿ ಯೋಚನೆ ಮಾಡಿದ್ರೆ ಅದು ಸ್ವಲ್ಪ ಈಸಿನೇ ಇರುತ್ತೆ ಅವ್ರದ್ದು ಇಡೋದು ಮಾಡೋದು ಎಲ್ಲನೂ. ಹಾಗಾಗಿ ಎಲ್ಲ ನಾನು ಚೆಕ್ ಮಾಡಿ ನೋಡ್ತಾಯಿದ್ದೆ. ಹಾಗೆ ಅದನ್ನು ನಾವೇ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಸೋಫಾ ಹೆಂಗಿದ್ರು ಮಾಡಿದ್ವಲ್ಲ, ಇದನ್ನು ಅದೇ ಥರ ಅಂತ. ಏನು ಅಂತಂದರೆ ಎಲ್ಲ ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊತು ನಮಗೆ ಅದನ್ನು ರೆಡಿ ಮಾಡೋದಕ್ಕೆ. ಕಬೋರ್ಡ್ನ ಒಂದು ಅರ್ಧ ದಿನವೇ ತೊಗೊಂಡ್ವಿ. ಒಬ್ಬರು ಒದ್ದು ಒಬ್ಬರು ಮಾಡೋದು ಅದೆಲ್ಲ. ಚಿಕ್ಕ ಇದಾದ್ರೂ ಸ್ವಲ್ಪ ನಮಗೆ ಟೇಬಲ್ ತೊಗೊತು. ಕಾರ್ಪೆಂಟ್ರ್ ಟಕ ಅಂತ ಮಾಡಿ ಮುಗಿಸ್ಬಿಡ್ತಾಯಿದ್ರು ಅವರು. ಬಟ್ ಏನಂದರೆ ಈಗ ಗೊತ್ತಿದೆ ಅಲ್ಲ, ಇದು ಹೇಗೆ ಹಾಕೋದು ಅನ್ನೋದು ಒಂದು ಇದ್ರ ಮೇಲೆ ಮಾಡಿದ್ದೀವಿ. ಅದನ್ನು ಖಂಡಿತ ನಾವು ಅದು ಮಾಡಿದ್ದೀವಿ, ಚೆನ್ನಾಗೇ ಬಂದಿದೆ. ಅವರೂ ನೀವು ಇಲ್ಲ ಆಗೋದಿಲ್ಲ, ಅಷ್ಟೆಲ್ಲ ಟೈಮ್ ಇಲ್ಲ ನಮಗೆ ಅಂತಂದರೆ ನೀವು ಅವ್ರ ಹತ್ರನೇ ಮಾಡಿಸ್ಕೋಬೋದು. ಬಟ್ ಅವ್ರು ಅದನ್ನು ಬಂದು ಫಿಟ್ ಮಾಡೋದಕ್ಕೆ 2,000 ರೂಪಾಯಿ ಕೇಳಿದ್ರು. ನಮಗೆ ಬರೀ ಫಿಟ್ ಮಾಡೋದಕ್ಕೆ 2,000 ರೂಪಾಯಿ ನನಗೇನೋ ಅವಶ್ಯಕತೆ ಇಲ್ಲ ಕೊಡೋದು, ನಾವೇ ಮಾಡ್ಕೋಬೋದು ಅಂತ ಅಂದ್ಕೊಂಡ್ವಿ. ಅವರು ಹೇಳಿದ್ರು ನೀವೇ ಮಾಡ್ಕೋಬೋದು ಅಂತ, ಏನು ಟಫ್ ಇರಲ್ಲ ಸರ್ ಇವ್ರದೆಲ್ಲ ಅಂತ ಅಂದ್ರಲ್ಲ, ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಇಲ್ಲ ನಿಮ್ಗೆ ಹಂಗೂ ಆಗಲ್ಲ ಅಂತ ಅನಿಸಿದ್ರೆ ನೀವು ಅರ್ಬನ್ ಕ್ಲಬ್ ಅವ್ರಿಗೆ ನೀವು ಅವ್ರು ಟೈಅಪ್ ಆಗಿದ್ದಾರೆ, ಅವ್ರ ಮುಖಾಂತರ ನೀವು ಮಾಡಿಸ್ಕೋಬೋದು. ಅವರೊಂದು 800-900 ಚಾರ್ಜ್ ತೊಗೊತಾರಂತೆ. ಸೊ ಆಗಲ್ಲ, ನಮ್ಗೆ ಟೈಮು ಇಷ್ಟೆಲ್ಲ ಪೇಷನ್ಸ್ ಇಲ್ಲ, ನಮಗೆ ಬೇಗ ಕೆಲಸ ಆಗಬೇಕು ಅನ್ನೋರು ಇದನ್ನು ಮಾಡ್ಕೋಬೋದು. ಇಲ್ಲ ನಾವು ಸ್ವಲ್ಪ ನಮಗೂ ಮಾಡೋ ನ್ಯಾಕಿದೆ, ಮಾಡ್ಬೋದು, ಟೈಮ್ ಇದೆ ಅನ್ನೋರು ಇದನ್ನು ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಇಷ್ಟು ಐಟಮ್ ತಂದಿದ್ದೀವಿ. ಮೊದಲನೇದು ನಾನು ಪಿಲ್ಲೋ ತೊಗೊಂಬಂದಿದ್ದೀನಿ. ಎರಡನೇದು ಈ ವೈಟ್ ಕಲರ್ ಬಾಕ್ಸ್ ಬಂದು ಸ್ಟೇಷ್ನರಿ ಅಥವಾ ನನ್ನ ಮಗಳು ರಿಬ್ಬನ್ನು, ಕ್ಲಿಪ್ ಇಲ್ಲೆಲ್ಲ ಹಾಕ್ತಿರ್ತಾಳೆ, ನೀಟಾಗೆಲ್ಲ ಒಂದು ಕಡೆ ಇಡೋಣ ಅಂತ ತೊಗೊಂಡಿದ್ದೀನಿ. ಒಂದೊಂದು ಸರಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲ ಒಂದು ಕಡೆ ಇಡಬೇಕು, ಅಲ್ಲಿ ಇಲ್ಲಿ ಹಾಕಿರ್ತೀವಿ 2 months ನಾವು. ಹಾಗಾಗಿ ಎಲ್ಲೆಲ್ಲೋ ಬಂದ ತಕ್ಷಣ ಎಲ್ಲ ರೆಡಿ ಆಗ್ಬೇಕಾದ್ರೆಲ್ಲ ಇಟ್ಕೊತೀವಿ, ಬಂದಮೇಲೆ ಎಲ್ಲ ಅಂದ್ರಲ್ಲಿ ಹಾಕ್ತೀವಿ. ಅದ್ರ ಬದಲಿಗೆ ಒಂದು ಕಡೆ ಇಡೋಣ ಅಂತ. ಆಮೇಲೆ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಟ್ರಾನ್ಸ್ಪರೆಂಟು, ನ್ಯಾಪ್ಕಿನ್ನು ಅದೆಲ್ಲ ಇಡೋದಕ್ಕೆ ಅಂತಲೇ ಅವಳಿಗೋಸ್ಕರನೇ. ಇನ್ನೊಂದು ಬಂದು ಸೋಫಾ ಕ್ಲೀನು, ನಿಮ್ಗೆ ಲಾಸ್ಟ್ ಇದರಲ್ಲಿ ತೋರಿಸಿದ್ದೀನಿ. ಆ ಥರದ್ದೊಂದು 6 ತಂದಿದ್ದೀನಿ. ನಮಗೊಂದು, ನಮ್ಮ ನಾದಿಗೊಂದು. ಇದು ಮಿರರು, ಇದು ಅಷ್ಟೇ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಈ ಥರ ಫಿಕ್ಸ್ ಮಾಡ್ಕೊಳೋದು ಇದು ಸಹ. ಇದರ ಅಮೌಂಟ್ ಇಲ್ಲೇ ಇದೆ ನೋಡಿ, 1000 ಮೇಲೇನೋ ಇದೆ ಅದರ ಅಮೌಂಟು. ಸೊ ಅದರದ್ದು ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ಆ ಚಿಕ್ಕದು ತೊಗೊಂಡ್ರು ಅದು ಸಹ ನಾವೇ ಮಾಡ್ಕೋಬೇಕು, ಅವರೇನೆಲ್ಲ ಫಿಟ್ ಮಾಡಿ ಕೊಡೋದಿಲ್ಲ. ಹಾಗಾಗಿ ನೋಡಿ ಅದರದ್ದೆಲ್ಲ ಪಾರ್ಟ್ಸ್ ಇಲ್ಲಿದೆ, ಈ ಥರ ಇದೆ ಅದು. ಅದನ್ನು ನಾವು ಫುಲ್ ಅದನ್ನು ಫಿಕ್ಸ್ ಮಾಡಬೇಕು. ಅದಕ್ಕೆ ಮಿರರ್ ಥರ ಇದೆ, ಅದು ಚೆನ್ನಾಗಿದೆ. ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ, ಲಾಸ್ಟ್ ಟೈಮ್ ತೊಗೊಂಡಿದ್ದೆ. ಅದನ್ನು ನಾನು ಮೇಕಪ್ ಆರ್ಗನೈಸರ್ ಮಾಡ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ಗಳು ಇಟ್ಕೊಳ್ಳೋದಕ್ಕೆ ಅದನ್ನು ಇಟ್ಕೊಂಡಿದ್ದೆ. ಈಗ ಇನ್ನೊಂದು ತೊಗೊಂಡಿದ್ದೀನಿ ಬೇಕು ಅಂತ, ಇನ್ನೂ ಏನೂ ಇಟ್ಟಿಲ್ಲ, ಹಾಗೆ ಇಟ್ಟಿದ್ದೀನಿ.
ಬೇಕಾಗುತ್ತೆ ಅಂತ. ಕೆಲವರು ಸ್ಟೇಷನರಿ ಸಾಮಾನುಗಳು ಇಡ್ಬೋದು, ಸ್ಕ್ರೂಗಳು ಇಡೋ ಅಂಥವ್ರು ಇಡ್ತಾರೆ. ಬಟ್ ನಾನು ನನ್ನ ಮೇಕಪ್ದು ಕೆಲವೊಂದು ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ಫೌಂಡೇಶನ್ ಆ ಥರ ಇಟ್ಟಿದ್ದೆ. ಇದೊಂದು ಪಿಲ್ಲೋ, ಇದು ತುಂಬ ಚೆನ್ನಾಗಿ ಓಪನ್ ಮಾಡಿದ್ಮೇಲೆ ಇದು ಸ್ವಲ್ಪ ದೊಡ್ಡದು ಕಾಣುತ್ತೆ. ಚೆನ್ನಾಗಿದೆ ಇದೊಂದು. ಇದ್ರ ಜೊತೆಗೆ ನಾವು ಬೆಡ್ಶೀಟ್ಗಳನ್ನೂ ತಂದಿದ್ದೀವಿ, ಇದರಲ್ಲೇ ಇದೆ, ತೋರಿಸ್ತೀವಿ. ಬಟ್ ನನಗೇನೋ ಬೆಡ್ಶೀಟ್ ಇಷ್ಟನೇ ಆಗಲಿಲ್ಲ. ಇದು ಬಂದು ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಆ 3 ಬಾಕ್ಸ್ ಹಿಂದೆ ಕಾಣಿಸ್ತಿದೆಯಲ್ಲ ಬ್ಲೂ, ಆ ಬ್ಲೂ ಬಾಕ್ಸಲ್ಲಿ ನಾನು ಚಿಲ್ಲಿ ಅದನ್ನೇ ಎಲ್ಲ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅದರಲ್ಲಿ ಇಡೋದಕ್ಕೆ, ಬಾಳ್ಕೆನೂ ಬರುತ್ತೆ ಅದರಲ್ಲಿ ಇಡೋ ಸಾಮಾನು. ಒಂದು ಚಿಕ್ಕ ಕ್ಲಾಕ್ ತೊಗೊಂಡಿದ್ದೀನಿ. ಇದು ನ್ಯಾಪ್ಕಿನ್ನು, ಸಾರಿ ಟಿಶ್ಯೂ ಪೇಪರ್, ನ್ಯಾಪ್ಕಿನ್ ಅಲ್ಲ ಟಿಶ್ಯೂ ಪೇಪರ್. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ನಮಗೆ. 2 ತೊಗೊಂಡಿದ್ದೀವಿ ಟಿಶ್ಯೂ ಪೇಪರ್. ಅದೇನೋ ಒಂಥರ ಡ್ರಾಯಿಂಗ್ ಇದೆ, ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡ್ವಿ. ಇದು ಬಂದು ಸೆರಾಮಿಕ್ ಇದ್ರದ್ದು ಪಿಂಗಾಣಿ ಅಂತೀವಲ್ಲ ಆ ಥರದ್ದು ಬೋಲು ಮತ್ತು ಟ್ರೇ ತೊಗೊಂಡಿದ್ದೀವಿ, ಸರ್ವಿಂಗಿಗೆ ಅಂತ, ಚೆನ್ನಾಗಿರುತ್ತೆ ಅಂತ. ಇದಾದಮೇಲೆ ಆವಾಗಲೇ ನೀವು ನೋಡಿದ್ರಿ ಜ್ಯೂಸ್ ಗ್ಲಾಸ್ ಅಂತಲೂ ಹೇಳ್ತಾರೆ, ವೈನ್ ಗ್ಲಾಸ್ ಅಂತಲೂ ಹೇಳ್ತಾರೆ, ಅದು ಸಹ ಇದೆ ಇದರಲ್ಲಿ. ಮುಂಚೆನೇ ತೋರಿಸಿದ್ದೀನಿ ತೆಗಿಬೇಕಾರೆ. ಸೊ ಈ ಬೆಡ್ಶೀಟು ಖಂಡಿತ ತಗೋಬೇಡಿ ಅಂತ ಹೇಳ್ತೀನಿ ನಾನು. ನಾವು ಗೆಟ್ ಫ್ರೀ ಅಂತ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು ಅಂತ ತೊಗೊಂಡ್ವಿ. ಕಾಟನ್ ಇರ್ಬೋದೇನೋ ಅಂತ, ಏನೋ ಸೆಮಿ ಕಾಟನ್ ಇರುತ್ತೆ ಅಂತ. ಇಲ್ಲ, ಚೆನ್ನಾಗೇ ಇಲ್ಲ, ನಮ್ಗೆ ಇಷ್ಟನೇ ಆಗಿಲ್ಲ. ನೆಕ್ಸ್ಟ್ ನೀವು ಯಾರು ಇದನ್ನು ಅವ್ರೇನಾದರೂ ಅಲ್ಲಿದ್ದರೆ ದಯವಿಟ್ಟು ತೊಗೋಬೇಡಿ ಅಂತಲೇ ಹೇಳ್ತೀನಿ. ನೀವು ಕೂರೋದಕ್ಕೂ ಆಗಲ್ಲ, ನೀಟಾಗಿ ಮಲಗೋಕ್ಕಾಗಲ್ಲ, ಅದೆಲ್ಲ ಒಂಥರ ಬಂದುಬಿಡುತ್ತೆ ಹಾಸಿಗೆಯಿಂದ ಆಚೆನೇ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅದು ಬೇಡ ಅಂತ. ಇದೊಂದು ನೋಡಿ, ಈ ಥರ ವೆಟ್ ಅಂದರೆ ನಾವು ಪಾತ್ರೆ ತೊಳೆದ್ಮೇಲೆ ಅದ್ರ ಮೇಲೆ ಇಟ್ಟರೆ ನೀರೆಲ್ಲ ಅದರಲ್ಲಿ ಹಿಡಿಯುತ್ತೆ, ಡ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ತೊಗೊಂಡಿದ್ದೀವಿ, ಚಿಕ್ಕ ಮ್ಯಾಟ್ ತೊಗೊಂಡಿದ್ದೀವಿ. ಸೊ ಸುಮಾರು ತೊಗೊಂಡ್ಬಿಡ್ತೀವಿ. ಮನೆಗೆ ಬಂದಾಗ ಒಂದು ನೋಟ್ ಮಾಡ್ಕೊಳ್ಳಿ, ಇದು ಅವಶ್ಯಕತೆ ಇದ್ರೇ. ಇದೊಂದು ಪಾಟ್ ಇಡೋ ಥರ ತೊಗೊಂಡಿದ್ದೀವಿ. ಬೇಕೋ ಬೇಡವೋ ಅನ್ನೋದು ಒಂದು ಐಡಿಯಾದಲ್ಲಿ ನೀವು ತೊಗೊಳ್ಳಿ. ಸುಮ್ಮನೆ ಇದೆ ಅಂತ ತೊಗೊಂಡಾಗ ಅದು ಸುಮ್ಮನೆ ಮನೆಗೂ ಅದಕ್ಕೊಂದು ಜಾಗ ಕೊಟ್ಬಿಡ್ತೀವಿ ನಾವು, ಕೆಲಸನೂ ಡಬಲ್ ಆಗುತ್ತೆ. ಸೊ ಇದು ಇನ್ನೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಸೋಫಾ ಕ್ಲೀನ್ ಮಾಡೋದು. ಇದು ನಮ್ಮ ಡ್ರೆಸ್ಗೂ ನಾವೆಲ್ಲರೂ ಹೊರಗಡೆ ಹೋದಾಗ, ರೆಡಿ ಆದಾಗ, ಕೂಮ್ ಮಾಡಿದಾಗ ಕೆಲವೊಂದು ಡ್ರೆಸ್ಸಿನ ಮೇಲೆಲ್ಲ ಅಂಟಿರುತ್ತೆ, ಅವಾಗಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸೋಫಾಗೆ ಅಂತೇನಿಲ್ಲ ಅದು. ಇನ್ನೊಂದು ಬಂದು ಸೆಲ್ಫ್ಗಳಿಗೆ ಇಡ್ತೀವಲ್ಲ ಇದನ್ನು, ಅಥವಾ ಫ್ರಿಜ್ಗೂ ಇಡ್ಬೋದು ಕಟ್ ಮಾಡಿ. ಅದನ್ನು ತೊಗೊಂಬಂದೆ, 199 ಏನೋ ಇತ್ತು ಇದು. ಇದು ಡಿ ಮಾರ್ಟಲ್ಲೂ ಸೇಮ್ ರೇಟ್ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಡಿ ಮಾರ್ಟಲ್ಲೂ ತಂದಿದ್ದೀನಿ, ಇದು ಸೇಮ್ ರೇಟೇ ಇದೆ ಅನಿಸುತ್ತೆ. ಯೂಸು ಚೆನ್ನಾಗಿರುತ್ತೆ, ಸೆಲ್ಫ್ ಮೇಲೆಲ್ಲ ಹಾಕಿ ನೀಟಾಗಿ ಇಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ಇನ್ನೂ ಯೂಸ್ ಮಾಡಿಲ್ಲ. 1-2 ಡಿ ಮಾರ್ಟಲ್ಲಿ ತಂದಿದ್ದೀನಿ, ಯೂಸ್ ಮಾಡಿರೋದ್ರಿಂದ ಇದನ್ನೂ ಮಾಡಿಲ್ಲ. ಇದು ಸಹ ಕ್ಲೀನ್ ಬ್ರಷೇ, ಇದನ್ನು ಸಹ ಡಸ್ಟ್ ಕ್ಲೀನ್ ಮಾಡೋ ಅಂಥದ್ದೇನೆ. ಇದು ಒಂದು ತೊಗೊಂಡಿದ್ದೀನಿ ಎಕ್ಸ್ಟ್ರಾ, ಇನ್ನೊಂದು ಬೇಕಾಗುತ್ತೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದು ಬಂದು ಹೇಳಿದ್ನಲ್ಲ ಗ್ಲಾಸ್, ಜ್ಯೂಸ್ ಗ್ಲಾಸ್ ಅಂತನಾದರೂ ಹೇಳ್ಬೋದು, ನಿಮ್ಮ ಇಷ್ಟ. ಬಟ್ ನಂಗೆ ಅದು ಇಷ್ಟ ಆಯಿತು ಅಂತ ತೊಗೊಂಡಿದ್ದೀನಿ. ಇದು ಬಂದು ಕಬೋರ್ಡ್ಗೆ ಕೊಟ್ಟಿರೋದವರು ಹ್ಯಾಂಡಲ್ಲು. ಅದಾದಮೇಲೆ ಮೇಯ್ನು ನನಗೆ ತುಂಬಾ ಇಷ್ಟ ಆಗಿದ್ದು ಇದು ಯಾಕೆ ನನಗೆ ಈ ಬಾಕ್ಸ್ ತುಂಬ ಇಷ್ಟ ಆಯಿತು ಅಂತಂದರೆ, ನಮ್ಮ ಕಬೋರ್ಡಲ್ಲಿ ನೀವು ಹೇಗೆ ಇಟ್ಟರು ಧೂಳು ಖಂಡಿತ ಕೂರುತ್ತೆ ಡ್ರೆಸ್ ಮೇಲೆ, ಸಂದಿಲೆಲ್ಲನೂ. ಬಟ್ ಇದ್ರ ಮೇಲೆ ಇದ್ರೊಳಗಡೆ ಇಟ್ಬಿಟ್ಟು ನೀವು ಜಿಪ್ ಹಾಕ್ಬಿಟ್ರೆ ನಿಮ್ಗೆ ಅಷ್ಟು ಡಸ್ಟ್ ಬಟ್ಟೆಗೆ ಹೋಗೋಲ್ಲ ಅಂತ ನಾನು ಅಂದ್ಕೊತೀನಿ. ರೆಗ್ಯುಲರಾಗಿ ನೀವೆಲ್ಲ ಬಟ್ಟೆನೂ ತೆಗೆದು ನೀವು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ನೀವು ಪಾರ್ಟಿ ವೇರ್ ಡ್ರೆಸ್ ಆಗಲಿ ಅಥವಾ ಹೊರಗಡೆ ಹೋಗೋ ಅಂತಹ ಕೆಲವೊಂದು ಡ್ರೆಸ್ಗಳನ್ನ, ಜೀನ್ಸ್ ಆಗಲಿ, ಈ ಥರ ರೆಗ್ಯುಲರಾಗಿ ಅಲ್ದಿರೋದನ್ನು ನೀವು ಈ ಥರದನ್ನು ಹಾಕಿಟ್ರೆ ಖಂಡಿತ ನೀಟಾಗಿರುತ್ತೆ, ಡಸ್ಟು ಆಗೋಲ್ಲ, ಏನೂ ಆಗೋಲ್ಲ. ಪ್ಲಸ್ ನಾನು ಇನ್ನೂ 1-2 ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಸ್ಯಾರಿ ಇಡೋದಕ್ಕೆ ಅಂದ್ಕೊಂಡಿದ್ದೀನಿ. ಯಾಕೆ ಸ್ಯಾರಿ ಅಂದರೆ, ಮುಂಚೆ ಸ್ಯಾರಿ ಇದೆಲ್ಲ ಬರ್ತಿತ್ತಲ್ಲ, ಅದರೊಳಗಡೆ ಪೌಚ್ ಒಳಗಡೆ ಇಟ್ಟರೆ ಇಟ್ಟ ಮೇಲೆ ಒಂದು ಕಡೆ ಎಲ್ಲ ಜರ್ಕೊಂಡೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಇದರಲ್ಲಿ ಆಗೋಲ್ಲ. ಇದು ಬಂದು ಪಿಲ್ಲೋ ಕವರು. ಸೊ ಅದಕ್ಕೋಸ್ಕರ ನಾನು ಅದನ್ನು ಇನ್ನೂ 2 ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಟ್ಟು 3 ತೊಗೊಂಡಿದ್ದೀನಿ. ಒಂದು ವೈಟ್ ದೊಡ್ಡ ತೊಗೊಂಡಿದ್ದೀನಿ, 2 ಈ ಥರ ತೊಗೊಂಡಿದ್ದೀನಿ. ಡ್ರೆಸ್ಗಳು ಇಡೋದಕ್ಕೆ, ಒಳ್ಳೊಳ್ಳೆ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಸೇಮ್ ಬೆಡ್ಶೀಟೇ, ಇದನ್ನೇ ಬೈ 1 get 1 ಅಂತವರು ಹಾಕಿದ್ದು. ಖಂಡಿತ ತೊಗೋಬೇಡಿ ಅಂತಲೇ ನಾನು ಹೇಳ್ತೀನಿ. ಈ ಬೆಡ್ಶೀಟ್ ಮಾತ್ರ ಸ್ವಲ್ಪ ಬಟ್ಟೆ ಇದೆ, ಬಟ್ ನಿಮ್ಮ
ಹಾಸಿಗೆ ಮೇಲೆ ಹಾಕಿದ ತಕ್ಷಣ ಅದೆಲ್ಲ ಒಂಥರ ನೀವು ಮಲಗಿದ್ರೆ ಕೂತ್ರೆ ಸಾಕು ಒಂಥರ ಸುಕ್ಕ ಆಗಿ ಒಳ್ಳೆ ಕಾಟನ್ ಥರ ಕೂತ್ಕೊಳೋದಿಲ್ಲ ನಿಮಗೆ ಅದು ನಿಮ್ಮ ಹಾಸಿಗೆ ಮೇಲೆ. ಸೊ ಇದೊಂದು ನನ್ನ ಮಗಳು ಎಲ್ಲೋದ್ರೂ ಮಾಮೂಲಿ ಬೇಕೇ ಬೇಕು ಅಂತ ಅದು ಮನೇಲಿ ಇದೆಯೋ ಇಲ್ವೋ ಅದು ಕಲ್ಲರ್ ಚೇಂಜ್ ಮಾಡಿಬಿಟ್ಟು ಹೇಳ್ಬಿಡ್ತಾಳೆ ಬೇಕು ಅಂತ. ಮನೇಲಿ ಇದೆ ಅಂದರೆ ಈ ಮನೇಲಿ ಬ್ಲ್ಯಾಕ್ ಇದೆ ಈ ವೈಟ್ ಇಲ್ಲ ಅಂತಾಳೆ, ಇನ್ನೇನೋ ಒಂದು ಹೇಳಿ ಒಟ್ಟಿನಲ್ಲಿ ಒಂದು ತೆಗೆಸ್ಕೊತಾಳೆ. ಅದೊಂದು ಬ್ಯಾಗ್ ತೊಗೊಂಡಿದ್ದೀವಿ. ಬ್ಯಾಗು ಚೆನ್ನಾಗಿದೆ, ಏನಾದರೂ ಸಾಮಾನು ಗೀಮಾನು ತರೋದಕ್ಕೆ ಅಂತ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಬ್ಯಾಗು. ಸೊ ಇಷ್ಟೆಲ್ಲ ಐಟಮ್ಗಳನ್ನ ತೊಗೊಂಡಿದ್ದೀವಿ. ಕೊನೆಯದು ಈ ಗ್ಲಾಸ್ ತೊಗೊಂಡಿದ್ದೀವಿ. ಸೊ ಕೆಲವರು ವೈನ್ ಗ್ಲಾಸ್ ಅಂತಾರೆ, ಮನೇಲಿ ಇರಲಿ ಅಂತ ತೊಗೊಂಡ್ವಿ. ನಮಗೇನೋ ಇಷ್ಟ ಆಯಿತು, ಚೆನ್ನಾಗಿರುತ್ತೆ, ಜ್ಯೂಸು ಕುಡಿಬೋದು, ಅದೇ ಕುಡಿಬೇಕಂತೇನು ಅದ್ರ ಮೇಲೆ ಬರ್ದಿಲ್ಲ ಅಂದ್ಕೊಳೋದಿಲ್ಲ. ನನಗೆ ಇಷ್ಟ ಆಯಿತು ಇರಲಿ ಮನೇಲಿ ಅಂತ ತೊಗೊಂಬಂದಿದ್ದೀವಿ. ಚೆನ್ನಾಗಿದೆ ಅಂತ ಅನ್ನಿಸ್ತು. ತಂದು ಇಡೋದೇ ಇದೆಯಲ್ಲ ಅದೇ ಒಂದು ಕಷ್ಟ ಮನೇಲಿ. ಸಾಮಾನುಗಳು ತಂದುಬಿಡ್ತೀವಿ, ಬಟ್ ಅದಕ್ಕೆ ಅಂತ ಜಾಗ ಮಾಡಿ ಇಡೋದಿದೆಯಲ್ಲ ಅದೇ ತುಂಬ ಕಷ್ಟ. ಸೊ ಹಾಗಾಗಿ ಇಷ್ಟೆಲ್ಲ ಐಟಮ್ನ ನಾವು ತೊಗೊಂಬಂದಿದ್ದೀವಿ. ನನ್ನ ವೀಡಿಯೋನ ಯಾರ್ಯಾರು ಲೈಕ್ ಮಾಡಿದ್ದೀರೋ, ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನನಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ಈ ಥರ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನನ್ನ ಬಾಷ್ ಡಿಶ್ ವಾಷರ್ ಕ್ಲೀನ್ದು ಹೈ ವ್ಯೂ ಹೋಗಿದೆ, ರೀಚ್ ಆಗಿದೆ. ಅದು 13K ಆಗಿದೆ. ಮೇಕಪ್ದು 2K ಆಗಿದೆ. ವಾಂಗಿಬಾತ್ ಪೌಡರ್ದು ಅದು ಅಷ್ಟೇ, ಅದು ಒಂದು 3K ಆಗಿದೆ. ನಂಗೆ ನೋಡಿ ತುಂಬ ಖುಷಿ ಆಯಿತು, ಜನ ಇಷ್ಟು ನೋಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ನೀವೆಲ್ಲ ನೋಡ್ತಿರೋದಕ್ಕೆ. ನೋಡಿ ಈ ಬಾಕ್ಸೇ ನಾನು ಹೇಳಿದ್ದು, ನೋಡಿ ಈ ಥರ ಸ್ಟಿಫಾಗಿ ನಿಮಗೆ ಕೂರುತ್ತೆ. ಈ ಥರ ಕಾರ್ಡ್ನ ಹಿಂದೆ ಮತ್ತು ಲೆಫ್ಟು ರೈಟು ಹಾಕೋದ್ರಿಂದ ನಮಗೆ ನಮ್ಮ ಸೀರೆಗಳು ಆ ಕಡೆ ಈ ಕಡೆ ಜರುಗೋದಿಲ್ಲ, ನೀಟಾಗಿ ಇದು ನಾವೇನು ಇಟ್ಟಿರ್ತೀವೋ ಆ ಥರ ಬಾಕ್ಸ್ ಒಳಗಡೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇನ್ನೂ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡೆ, ಸೀರೆ ಎಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ 500 499 ಏನೋ ಇದರ ಅಮೌಂಟ್ ಇದೆ. ಬಟ್ ನನಗೆ ಅನಿಸ್ತು ವರ್ತ್ ಇದೆ ಇದು ಅಂತ. ಈಗ ನಾನು ಬಟ್ಟೆಗಳನ್ನೆಲ್ಲ ಹಾಕಿಟ್ಟಿದ್ದೀನಿ. ಕೆಲವು ಚೂಡಿ ಎಲ್ಲ ಗ್ರ್ಯಾಂಡ್ ಚೂಡಿ ಡ್ರೆಸ್ಗಳು, ನನ್ನ ಮಗಳದು ಗ್ರ್ಯಾಂಡ್ ಫ್ರಾಕುಗಳೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿ ನೀಟಾಗಿ ಇಟ್ಟಿದ್ದೀನಿ. ನಂಗೆ ಖುಷಿನೇ ಅನ್ನಿಸ್ತು, ಅದಕ್ಕಿಂತ ಇದು ಬೆಸ್ಟ್ ಅಂತ ಅನ್ನಿಸ್ತು. ಅದರಲ್ಲಾದರೆ ಒಂದು ಕಡೆ ಜರುಗೋದು ಮಾಡೋದು ಆಗುತ್ತೆ, ಇದರಲ್ಲಾದರೆ ಹಾಗೆ ಅನಿಸಲ್ಲ. ಬಟ್ ಏನಂತಂದರೆ ನಾವು ಸೀರೆ ಇಟ್ಟರೆ ಇಂಥ ಸೀರೆ ಗೊತ್ತಾಗಲ್ಲ ಯಾವ ಸೀರೆ ಇಟ್ಟಿದ್ದೀವಿ ಅಂತ, ಯಾಕಂದರೆ ಇದ್ರಲ್ಲಿ ಕವರ್ ಆ ಥರ ಏನೂ ಇಲ್ಲ. ಬಟ್ ನಮಗೆ ನೀಟಾಗಿ ಇಟ್ಟರೆ ನೀಟಾಗಿ ಆ ಬಾಕ್ಸ್ ಒಳಗಡೆ ಸ್ಯಾರಿ ಇರೋದ್ರಿಂದ ಒಂದು ನೀಟಾಗಿ ಕಾಣಿಸುತ್ತೆ ಬೀರಲ್ಲಿ ಇಟ್ಟರೆ ಅಂತ ನನಗೆ ಅನ್ನಿಸ್ತು. ನಿಮಗೂ ಯಾರಿಗಾರ ಇದು ಅನಿಸಿದ್ರೆ ಲೈಕ್ ಮಾಡಿ, ನೀವು ಖಂಡಿತ ತೊಗೊಳ್ಳಿ. ಇದು ನಿಜವಾಗ್ಲೂ ಯೂಸ್ ಆಗುತ್ತೆ ಇದು ಮನೆಗೆ ಅಂತ ನಂಗೆ ಅನಿಸುತ್ತೆ. ಸ್ವೆಟರ್ಸ್ಗಳು ಇಡೋದಕ್ಕೆ ಆಗಲಿ ಎಲ್ಲದಕ್ಕೆ ಆಗಲಿ ಈ ಥರ ಇಟ್ಟರೆ ನೀಟಾಗಿಟ್ಟರೆ ಕಬೋರ್ಡ್ಗೂ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ವಿಡಿಯೋನ ನನಗೆ ಹೇಳಿ ಗಂಟ್ಲೆಲ್ಲ ಇದಾಗೋಯ್ತು, ಸೊ ಕ್ಷಮಿಸಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಈಗಿಟ್ಟಿದ್ದೀನಿ. ಈ ಫುಲ್ ಒಂದಿನ ತೊಗೊಂಡು ನಮ್ಮ ಮಗಳು ಕಬೋರ್ಡ್ನ ರೆಡಿ ಮಾಡಿದ್ದೀವಿ. ನೋಡಿ ಒಂದು ದಿನವೇ ತೊಗೊಂಡಿದ್ದೀವಿ ನಾವು ಇದನ್ನು. ನಮ್ಮ ಮನೆಯವರು ಹೇಳೋದಕ್ಕೆ, ನಾನು ಫಿಟ್ ಮಾಡೋದಕ್ಕೆ, ಆಮೇಲೆ ನಾನು ಹೇಳೋದು ಅವ್ರು ಫಿಟ್ ಮಾಡೋದು, ಹಿಂಗೆ ಮಾಡಿ ಒಂದೇ ತೊಗೊಂಡ್ವಿ. ಇದು ನಿಮ್ಮ ಹೇಗೆ ಬೇಕೋ ಅವ್ರು ಅದನ್ನು ಮಾಡಿಕೊಡ್ತಾರೆ. ನಮ್ಗೆ ರ್ಯಾಕೆ ಫುಲ್ ರ್ಯಾಕ್ ಬೇಕು ಅಂದರೆ ಫುಲ್ ರ್ಯಾಕೂ ಮಾಡಿಕೊಡ್ತಾರೆ. ಇಲ್ಲ ನಮ್ಗೆ ಈ ಥರ ಒಂದು ಬ್ಯಾಸ್ಕೆಟ್ ಬಂದು ಒಂದು ಡ್ರಾ ಬೇಕು ಅಂದರೆ ಅದನ್ನು ಮಾಡಿಕೊಡ್ತಾರೆ. ನಿಮಗೆ ಯಾವ ಥರ ಬೇಕೋ ಆ ಥರ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮಗೆ. ಕಲರು ಅಷ್ಟೇ ಒಂದು 3 ಕಲರ್ ಇತ್ತು, ನಾನು ಪಿಂಕ್ ಕಲರೇ ಆರಿಸ್ಕೊಂಡ್ವಿ ನಾವು, ಯಾಕಂದರೆ ಅವಳ ರೂಮ್ಗೂ ನಾವು ಪಿಂಕ್ ಪೇಂಟಿಂಗ್ ಆಗಿರೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಸೈಡಲ್ಲಿ ಈಗ ಸದ್ಯಕ್ಕೆ ಇಟ್ಟಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಹ್ಯಾಂಡಲ್ ಬರುತ್ತೆ, ಆರೋ ಮಾರ್ಕ್ ಹ್ಯಾಂಡಲು. ಸೊ ಇಷ್ಟೆಲ್ಲ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.